ನಿಮ್ಮ ಮನಸ್ಸಿನ ಜೊತೆಗೆ ನೀವು ಹೋರಾಟ ಮಾಡದೆ ನಾನು ಹೋರಾಟ ಮಾಡೋಕ್ಕೆ ಸಾಧ್ಯವಿಲ್ಲ. ನಾನು ಒಂದು ಗೈಡೆನ್ಸ್ ನಿಮಗೆ ಇದು ಮಾಡಿ ಸರಿಯಾಗತ್ತೆ ಅಂತ ಹೇಳಬಲ್ಲೆ. ಹೇಳಿಕೊಟ್ಟಿದ್ದನ್ನು ಸತತವಾಗಿ ಹೇಳಿದ ರೀತಿಯಲ್ಲಿ ನೀವು ಮಾಡಿದಾಗ ನೂರಾರು ಜನಗಳಿಗೆ ಇದು ಸರಿಯಾಗಿದೆ, ನಿಮಗೂ ಸರಿಯಾಗತ್ತೆ. ನಿಮ್ಮ ಥರ ಸರಿ ಇಲ್ಲದೆ ಅಂತ ಎರಡನೇ ಸತಿ ಬರೋರು ಇದ್ದಾರೆ. ಯಾಕೆ? ಅರ್ಧಂಬರ್ಧದಲ್ಲಿ ಬಿಟ್ಬಿಡ್ತಾರೆ, ಅಥವಾ ನಂಬಿಕೆ ಇಲ್ಲ, ಇದೇ ನಮ್ಮನ್ನು ಮಾಡುತ್ತೆ, ಇದು ಹೆಂಗೆ ಸರಿಪಡಿಸ್ಬೋದು, ಅನುಮಾನ ಬಂದ್ಬಿಡುತ್ತೆ. ಮಾನಸಿಕ ಒತ್ತಡ ಅಂತ ಅನ್ನೋದೇ ಅನುಮಾನ, ಸಿಸ್ಟಮ್ ಮೇಲೆ ಅನುಮಾನ. ಆ ಅನುಮಾನದಿಂದ ಯಾವ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ, ಮುಂದೆ ಹೋಗೋಕ್ಕಾಗೋ. ನೀವು ಕಾರಣಗಳನ್ನು ಹೇಳ್ತೀರ ಹೊರತು ಅಭ್ಯಾಸ ಮಾಡ್ತೀನಿ ಸತತವಾಗಿ 48 ದಿವಸಗಳು. ಇನ್ ಕೇಸ್ ಸರಿಯಾಗಲಿಲ್ವೋ ಅಡಿಷನಲ್ 48 ದಿವಸ. ಎಷ್ಟು ಆಳದಲ್ಲಿ ಹೋಗಿ ಕೂತಿದೆ, ಅಷ್ಟು ಆಳದಲ್ಲಿ ಕೂತಿರೋದನ್ನು 1 ವಾರ 2 ವಾರದಲ್ಲಿ ತೆಗ್ಸೋಕ್ಕೆ ಸಾಧ್ಯವಿಲ್ಲ. ವರ್ಷಾನುಗಟ್ಟಲೆ ತೊಂದರೆಗಳನ್ನು ಅನುಭವಿಸ್ಬಿಟ್ಟು ಮಾಯಾ ಮಾಟ ಮಂತ್ರ ಬೆಲ್ಲಿ ಶೂನ್ಯ ತಂತ್ರ, ಯಾವುದೋ ಒಂದು ಚೋಲ್ಟಿ ತೊಗೊಂಡು ಹೊಡೆಯೋದು, ಯಾವುದೋ ಒಂದು ಕಸಬರಿಕೆಯಲ್ಲಿ ಗಾಳಿ ಬೀಸೋದು ಇಲ್ಲ, ಒಂದು ಉಂಗುರ ಹಾಕೊಳ್ಳೋದು ಇಲ್ಲ. ಇದು ಅಭ್ಯಾಸ. ಹೇಳಿಕೊಟ್ಟಿದ್ದನ್ನು ಸತತವಾಗಿ ನಾನು ಹೇಳಿದ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರೆ ಮಾತ್ರ ಮಾನಸಿಕ ಒತ್ತಡ ಸರಿಯಾಗತ್ತೆ. ಇದು ಔಷಧಿ ಇಲ್ಲದೆ ಇರೋ ಟ್ರೀಟ್ಮೆಂಟು. ಔಷಧಿ ಕೊಟ್ಟಾಗ ಸರಿಯಾಗತ್ತೆ ಯಾವಾಗ? ಆ ಜಾಗ ಅಂಗ ಕಣ್ಣಿಗೆ ಕಂಡ್ರೆ. ಈ ಮನಸ್ಸು ಅನ್ನೋದು ಕಣ್ಣಿಗೆ ಕಾಣಲ್ಲ. ಎಲ್ಲಿ ಕೊಡ್ತೀರಾ ಔಷಧಿ ನೀವು? ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತಾರೆ. ಯಾಕೆ? ಬ್ಲಡ್ಡಲ್ಲೇ ಕ್ಯಾನ್ಸರ್ ಬಂದ್ಬಿಡುತ್ತೆ, ಎಲ್ಲ ಬ್ಲಡ್ಡನ್ನು ತೆಗೆದಾಕ್ತಾರೆ. ಆ ರೀತಿ ನಿಮ್ಮ ಮನಸ್ಸು ಅಂತ ಅನ್ನೋದು ದೇಹದಲ್ಲಿರೋ ಪ್ರತಿಯೊಂದು ಸೆಲ್ಲುಗಳಲ್ಲೂ ಇದೆ. ಎಲ್ಲ ಸೆಲ್ಲನ್ನು ತೆಗೆದಾಕ್ಬಿಡ್ತೀರಾ, ಸೊತ್ತೋಗ್ಬಿಡ್ತೀರಿ. ಸೆಲ್ಲನ್ನು ಹೆಂಗೆ ತೆಗೆಸಕ್ಕೆ ಸಾಧ್ಯ? ರಕ್ತವನ್ನು ತೆಗಿಬೋದು, ಸೆಲ್ಲನ್ನು ತೆಗಿಯೋಕ್ಕಾಗಲ್ಲ. ಪ್ರತಿಯೊಂದು ಸೆಲ್ಲಿಗೂ ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಿ? ಸಾಧ್ಯವಿಲ್ಲ. ಇದು ಒಂದೇ ಇದಕ್ಕೆ ಸೊಲ್ಯೂಷನ್ನು. ಹೇಳಿಕೊಟ್ಟಿದ್ದನ್ನು ಅಭ್ಯಾಸ ಮಾಡಿ ಸರಿಯಾಗುತ್ತೆ.